ದಲ್ಲಿ ಇರ್ರಿ. Count your breathing. ರೀಫ್ರೇಮಿಂಗ್ ಟೆಕ್ನಿಕ್ಕಿನ ಮೂಲಕ ಒಬ್ಬ ವ್ಯಕ್ತಿಯ ಲೋಪದೋಷಗಳನ್ನು ಸರಿಪಡಿಸಬಹುದು. ಇಲ್ಲೊಂದು ಕೇಸ್ ಇದೆ, ಆಬ್ಸೆಸಿವ್ ಕಂಪಲ್ಸಿವ್ ನಿರಾಸಿಸ್ ಅಂತಾರೆ ಇದಕ್ಕೆ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು, ಕೆಲವರು ಅತಿಯಾಗಿ ಪೂಜೆ ಮಾಡೋದು, ಅತಿಯಾಗಿ ಭಯ ಪಡೋದು, ಕೆಲವರು ಮತ್ತೆ ಮತ್ತೆ ತೊಳೆದ ಪಾತ್ರೆಗಳನ್ನೇ ತುಳಿತಾ ಇರೋದು, ಗಂಟೆಗಟ್ಟಲೆ ಸ್ನಾನ ಮಾಡೋದು, ಹೀಗೆ ಅತಿಯಾಗಿ ನಡೆದುಕೊಳ್ಳುವ ಈ ಸಮಸ್ಯೆಗೆ ಅನೇಕ ಕಾರಣಗಳಿದೆ. ಏನೋ ಒಂದು ಕಾರಣ ಅಂದರೆ ಅಭದ್ರತಾ ಭಾವನೆ. ನಡು ವಯಸ್ಸಿನ ಒಬ್ಬ ಹೆಂಗಸಿಗೆ ಮನೆಯ ಸೋಫಾಗಳನ್ನು ಕುರ್ಚಿಗಳನ್ನು ಒರೆಸುವ ಅಭ್ಯಾಸ ಇತ್ತು ಅತಿಯಾಗಿ. ಬಂದವರು ಎದ್ದು ಹೋದ ಮೇಲೆ ಅವರು ಕುಳಿತಿದ್ದ ಕುರ್ಚಿಗಳನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಸೋಫಾ ಕವರುಗಳನ್ನು ಒಗೆದು ಒಣ ಹಾಕುತ್ತಿದ್ದಳು. ಆ ಕೆಲಸ ಮಾಡುತ್ತಿದ್ದಷ್ಟು ಹೊತ್ತು ಬಂದು ಹೋದವರಿಗೆ ಹಿಡಿ ಶಾಪ ಹಾಕುತ್ತಿದ್ದಳು. ಕತ್ತೆಗಳು ಎಲ್ಲೆಲ್ಲಿ ಸುತ್ತಿ ಬಂದಿದ್ರು, ಮೊದಲೇ ನನ್ನನ್ನು ನೋಡ್ಕೊಳ್ಳೋರು ಗತಿ ಇಲ್ಲ, ಈಗ ಯಾವುದಾದ್ರೂ ಕಾಯಿಲೆ ಬಂದರೆ ನೋಡ್ಕೊಳ್ಳೋರು ಯಾರು ಎಂದು ಹೇಳುತ್ತಿದ್ಲು. ಅವಳ ಜೊತೆ ಬಾಳಲಾರದೆ ಅವಳ ಗಂಡ ಅವಳಿಗೆ ಡೈವರ್ಸ್ ಕೊಟ್ಟಿದ್ದ. ಅವಳಿಗೆ ಮಕ್ಕಳಿರಲಿಲ್ಲ. ಯಾವಾಗಲೂ ಬಳಗದ ಜನ ಮಾತನಾಡಿಸಲು ಬಂದು ಹೋದ ಮೇಲೆ ಒಗೆಯಲು ಆರಂಭಿಸುತ್ತಿದ್ದಳು. ಹೀಗಿತ್ತು ಅವಳ ಪರಿಸ್ಥಿತಿ. ರಿಚರ್ಡ್ ಬ್ಯಾಂಡ್ಲರ್ ಅವಳನ್ನು ಟ್ರಾನ್ಸ್ನೊಳಕ್ಕೆ ಕಳಿಸಿ ಆಕೆ ಒಂಟಿಯಾಗಿರುವಂತೆ ಊಹಿಸಿಕೊಳ್ಳಲು ತಿಳಿಸ್ತಾರೆ. ನಂತರ ಹೀಗೆ ನುಡಿದರು, ಯಾರೂ ಇಲ್ಲ, ಭೇಟಿಯಾಗಲು ಯಾರೂ ಬರುತ್ತಿಲ್ಲ, ಸುತ್ತಮುತ್ತಲಿನವರೂ ಆಕೆಯ ಜೊತೆ ಮಾತನಾಡುತ್ತಿಲ್ಲ, ಪರಿಚಿತರೂ ಆಕೆಯ ಬಗ್ಗೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದಾಳೆ. ಅವಳು ಅಕ್ಷರಶಃ ಒಂಟಿಯಾದವಳು. ಈ ವಿಷಯವನ್ನು ತಿಳಿದ ಕಳ್ಳನೊಬ್ಬನು ಮನೆಯೊಳಕ್ಕೆ ತೂರಿ ಅವಳನ್ನು ಬೆದರಿಸಿ ನಗನಾಣ್ಯವನ್ನು ಗಂಟು ಕಟ್ಟಿದ. ಮನೆಯನ್ನೆಲ್ಲ ಹಾಳುಗಡಿಯುದ. ಅವಳ ಅರಚಾಟ ಕೇಳಿದರೂ ಜನ ಸಹಾಯಕ್ಕೆ ಧಾವಿಸಲಿಲ್ಲ. ಕೊನೆಗೆ ಅವಳನ್ನು ರೇಪ್ ಮಾಡಿ ಹೊರಟು ಹೋದ. ಈಗ ಅವನು ಹೇಳ್ತಾನೆ, ನೋಡಮ್ಮ, ನೋಡಿದೆಲ್ಲ ಒಂಟಿತನ ಎಷ್ಟು ಅಪಾಯಕರವಾದುದು. ನಾವು ಸುತ್ತಲಿನ ಜನರ ಜೊತೆ ಬೆರೆಯಬೇಕು. ಅವರನ್ನು ಕಂಡು ಅಸಹ್ಯಪಟ್ಟರೆ ಅವರ್ಯಾರೂ ನಮ್ಮ ಬಳಿಗೆ ಬರುವುದಿಲ್ಲ ಎಂದು ಸಜೆಷನ್ ಕೊಟ್ಟು ಆಕೆ ಆಲೋಚನೆಗಳನ್ನು ರೀಫ್ರೇಮಿಂಗ್ ಮಾಡ್ತಾನೆ. ಆ ದಿನದಿಂದ ಆಕೆಯಲ್ಲಿದ್ದ ಅತಿ ಕಾಯಿಲೆ ಮಾಯವಾಗಿತ್ತು ಅಂತ ಹೇಳ್ತಾರೆ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್, ಡೀಪ್ ಇನ್ಹೇಲಿಂಗ್, ಡೀಪ್ ಎಕ್ಸೇಲಿಂಗ್.